ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ತಮ್ಮ ಗಂಡನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಶೋಭಿತಾ ಶಿವಣ್ಣ ಸಾವಿನ ನಂತರ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ. ಮತ್ತೆ ನಟನೆಗೆ ಮರಳಬೇಕು, ನಟಿಸಿ ಸಾಧಿಸಬೇಕು ಅಂತ ಹಾತೊರೆಯುತ್ತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ನಟಿಗೆ ಏನಾಯ್ತು? ಬ್ರಹ್ಮಗಂಟು ಸೀರಿಯಲ್ನಲ್ಲಿ ವಿಲನ್ ಆಗಿದ್ದ ಶೋಭಿತಾಗೆ ವಿಲನ್ ಆಯ್ತಾ? ಅದೊಂದು ಸಮಸ್ಯೆ. ಹಾಗಾದ್ರೆ ಆ ಸಮಸ್ಯೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ನಟಿ ಶೋಭಿತಾಗೆ ಕಾಡುತ್ತಿತ್ತ ಅದೊಂದು ಸಮಸ್ಯೆ. ಬ್ರಹ್ಮಗಂಟು ನಟಿ ಸಾವಿನ ಬಳಿಕ ಬಯಲಾಯ್ತು ರಹಸ್ಯ. ನಿಜ, 2023ರ ಮೇ 22ರಂದು ಶೋಭಿತಾ ಶಿವಣ್ಣ ಹೈದರಾಬಾದ್ನ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ ಸುಧೀರ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಶೋಭಿತಾ ಅರೇಂಜ್ ಮ್ಯಾರೇಜ್ ಆಗಿದ್ದು ಅಕ್ಕನ ಗಂಡನ ಸಂಬಂಧಿಕರನ್ನೇ ಶೋಭಿತಾ ಶಿವಣ್ಣ ಮದುವೆಯಾಗಿದ್ರು. ಮದುವೆ ಆದ್ಮೇಲೆ ಹೈದರಾಬಾದ್ನಲ್ಲೇ ಗಂಡನ ಜೊತೆಯಲ್ಲಿ ಸೆಟಲ್ ಆಗಿದ್ರು. ಕಿರುತೆರೆ ಬೆಳ್ಳಿತೆರೆಯಿಂದಲೂ ದೂರವಾಗಿದ್ರು. ಆದ್ರೆ ಗಂಡ ಮನೆಯಲ್ಲಿದ್ದಾಗಲೇ ಶೋಭಿತಾ ನೇಣಿಗೆ ಕೊರಳೊಡ್ಡಿದ್ದಾರೆ. ಹೀಗಾಗಿ ಸಾವಿನ ಹಿಂದೆ ಹಲವು ಅನುಮಾನಗಳು ಸುಳಿದಾಡ್ತಿವೆ. ಶೋಭಿತಾ ಮತ್ತೆ ನಟಿಸೋದು ಗಂಡನಿಗೆ ಇಷ್ಟ ಇರ್ಲಿಲ್ವಾ? ಹೌದು, ಹೈದರಾಬಾದ್ನಲ್ಲಿ ನೆಲೆಸಿದ್ದ ಶೋಭಿತಾ ಶಿವಣ್ಣ ಕುಟುಂಬ ಬೆಂಗಳೂರಿಗೆ ಬರಲು ಪ್ಲಾನ್ ಮಾಡ್ತಿತ್ತಂತೆ. ಇಲ್ಲಿಗೆ ಬಂದ್ಮೇಲೆ ಶೋಭಿತಾ ಮತ್ತೆ ನಟಿಸಲು ಮನಸ್ಸು ಮಾಡಿದ್ರಂತೆ. ಆದ್ರೆ ಇದು ಗಂಡ ಸುಧೀರ್ಗೆ ಇಷ್ಟ ಇರ್ಲಿಲ್ವಂತೆ. ಇದೇ ವಿಚಾರವಾಗಿ ಶೋಭಿತಾಗೆ ಅದೊಂದು ಸಮಸ್ಯೆ ಇನ್ನಿಲ್ಲದಂತೆ ಕಾಡಿತ್ತು ಎನ್ನಲಾಗ್ತಿದೆ. ಶೋಭಿತಾ ಶಿವಣ್ಣಗೆ ಕಾಡಿದ್ದ ಆ ಕಾಯಿಲೆ ಯಾವುದು? ಶೋಭಿತಾ ಶಿವಣ್ಣ 3 ಕನಸು ಕಂಡಿದ್ರಂತೆ. ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಬೆಂಗಳೂರಿಗೆ ಬಂದು ನೆಲೆಸ್ಬೇಕು, ಮತ್ತೆ ನಟಿಸಬೇಕು ಎಂಬ ಕನಸುಗಳನ್ನ ಈಡೇರಿಸಿಕೊಳ್ಳಲು ಹಾತೊರೆಯುತ್ತಿದ್ರಂತೆ. ಆದ್ರೆ ನಟನೆ ಮಾಡೋದು ಗಂಡ ಸುಧೀರ್ಗೆ ಇಷ್ಟ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಇದೇ ಕಾರಣದಿಂದಾಗಿ ಶೋಭಿತಾ ಮಾನಸಿಕವಾಗಿ ನೊಂದಿದ್ದರು ಅಂತಲೂ ಚರ್ಚೆಯಾಗ್ತಿದೆ. ನಂತರ ಮಾನಸಿಕ ಖಿನ್ನತೆಗೆ ಒಳಗಾಗಿ ಕೊರಗಿ ಕೊನೆಗೆ ನೇಣಿಗೆ ಶರಣಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಶೋಭಿತಾ ಡೆತ್ ನೋಟ್ನಲ್ಲಿದೆ ಶಾಕಿಂಗ್ ರಹಸ್ಯ. ಇನ್ನು ಶೋಭಿತಾ ಶಿವಣ್ಣ ರೂಮ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಅದರಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಅಂತ ಉಲ್ಲೇಖಿಸಲಾಗಿದೆ. ಇದರರ್ಥ ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನು ಅದನ್ನ ಮಾಡಬಹುದು ಅಂತ. ಅಸಲಿಗೆ ಇದನ್ನೆಲ್ಲ ಬರೆದು ಶೋಭಿತಾ ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಇನ್ನು ಗಂಡ ಹೆಂಡತಿ ಮಧ್ಯೆ ಯಾವುದೇ ಮನಸ್ತಾಪ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೂ ಶೋಭಿತಾ ತಮ್ಮ ಗಂಡನ ಮನೆಯಲ್ಲಿದ್ದಾಗಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಖಿನ್ನತೆ ಅಂತಲೇ ಹೇಳಲಾಗ್ತಿದೆ. ಆದ್ರೆ ನಿಜವೋ ಸುಳ್ಳೋ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.